ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ಇಂದು ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ. 27ನೇ ಕೀರ್ತನೆಯ 3ನೇ ವಚನವನ್ನ ಇಂದು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ಜಾಗ್ರತೆ ಕೇಳಿಸ್ಕೊಳ್ರಿ. ಈ ವಾಕ್ಯ ಭಾಗ ನಿಮಗೆ ಗೊತ್ತಿರಬಹುದು, ನೀವು ತಿಳಿದಿರಬಹುದು, ನೀವು ಬಹಳ ಸಾರಿ ಪ್ರಸಂಗಿಸಿರ್ಬೋದು, ಬಹಳ ಸಾರಿ ಕೇಳಿಸ್ಕೊಂಡಿರ್ಬೋದು, ಬಹಳ ಸಾರಿ ನೀವಿದನ್ನು ಧ್ಯಾನಿಸಿರ್ಬೋದು. ಆದಾಗ್ಯೂ ಸಹ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದ್ಕೊಳ್ರಿ. ಯಾಕಂದ್ರೆ ದೇವರ ವಾಕ್ಯದ ವಿವರಣೆ ನಿಮ್ಮ ಜೀವಿತಗಳನ್ನು ಬದಲಾಯಿಸಿ ಕರ್ತನಲ್ಲಿ ಸದೃಢವಾಗಿರುವಂತೆ ನಿಮ್ಮನ್ನ ಮಾಡುವಂಥದ್ದಾಗಿದೆ. 27ನೇ ಕೀರ್ತನೆ 3ನೇ ವಚನದಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ನನಗೆ ವಿರೋಧವಾಗಿ ದಂಡು ಇಳಿದರೂ ನನ್ನ ಹೃದಯವು ಭಯಪಡದು, ಯುದ್ಧವು ನನ್ನ ಮೇಲೆ ಎದ್ದರೂ ಇದರಲ್ಲಿಯೂ ನಾನು ಭರವಸವಾಗಿರುವೆನು ಅಂತ ಹೇಳಿ ಹೇಳ್ತಾನೆ. ಓಕೆ, ಜಾಗ್ರತೆ ಕೇಳಿಸ್ಕೊಳ್ಳಿ. ದಾವೀದ ಈ ವಾಕ್ಯ ಭಾಗವನ್ನು ಹೇಳುವಾಗ ಅವನು ಶತ್ರುಗಳಿಂದ ತಪ್ಪಿಸಿಕೊಂಡು ಅವನು ಓಡಿ ಹೋಗಿ ಅವನು ಅಡವಿಯಲ್ಲಿ ವಾಸಿಸುವಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಅವನ ಜೊತೆಯಲ್ಲಿ ಸೈನ್ಯ ಇರೋದಿಲ್ಲ, ಅವನ ಜೊತೆಯಲ್ಲಿ ಯಾರು ಇರೋದಿಲ್ಲ. ಅವನು ಏಕಾಂತವಾಗಿದ್ದುಕೊಂಡು ದೇಶದಲ್ಲಿದ್ದಂಥ ಕೆಲವು ಕುರುಡರು, ಕುಂಟರು, ಮೂಕರು, ಕೆಲವರು ಅನ್ಯಾಯಸ್ಥರು, ಅನ್ಯಾಯ ಹೊಂದಿದವರು, ದಿಕ್ಕಿಲ್ಲದವರು, ಅವರು ಕೊಂಚ ಜನ ಹೋಗಿ ದಾವೀದನೊಟ್ಟಿಗೆ ಸೇರ್ಕೊಂಡಿರ್ತಾರೆ. ಅದು ಬಿಟ್ರೆ ಮತ್ತೆ ಯಾವುದು ಇರೋದಿಲ್ಲ. ಆದರೆ ಅಡವಿಯಲ್ಲಿ ಯಾವ ಬಲವಿಲ್ಲದೆ ಇರುವಂತ ದಾವೀದ ಹೀಗೆ ಹೇಳ್ತಾನೆ, ನನಗೆ ವಿರೋಧವಾಗಿ ದಂಡು ಇಳಿದರೂ ನನ್ನ ಹೃದಯವು ಭಯಪಡದು, ಯುದ್ಧವು ನನ್ನ ಮೇಲೆ ಎದ್ದರೂ ಇದರಲ್ಲಿಯೂ ನಾನು ಭರವಸವಾಗಿರುವೆನು ಅಂಥೇಳಿ ಈ ವಾಕ್ಯ ಭಾಗ ಹೇಳ್ತದೆ. ಹೀಗಿರಬೇಕಾದ್ರೆ ದಾವೀದನು ಯಾಕೆ ಅಂಥ ಪರಿಸ್ಥಿತಿಯಲ್ಲಿ ಒಬ್ಬನೇ ಇದ್ದಂಥ ಪರಿಸ್ಥಿತಿಯಲ್ಲಿ ಇದ್ದಾಗ್ಯೂ ಸಹ ಅವನು ಭಯಪಡದೇ ಇದ್ದ ಅಂದ್ರೆ ದಾವೀದನ ಧೈರ್ಯ ಏನಾಗಿತ್ತು? ಈಗ ಸೈನ್ಯ ಬಂದು ಅವನ ಮೇಲೆ ಬಿದ್ದು ಬಿಟ್ರೆ ಸೈನ್ಯವನ್ನ ಎದುರಿಸುವಂತ ಸಾಮರ್ಥ್ಯ ಇದೆಯಾ? ಯಾಕಂದ್ರೆ ಒಂದು ಸೈನ್ಯ ಅಂದಾಗ ಅಲ್ಲಿ ಬಹಳಷ್ಟು ಜನರಿರ್ತಾರೆ, ಅವರ ಹತ್ರ ಆಯುಧಗಳಿರ್ತವೆ, ಅವರಿಗೆ ಪ್ಲಾನ್ ಇರ್ತದೆ. 10 ಅಲ್ಲ, 20 ಅಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷಗಟ್ಟಲೆ ಸೈನಿಕರು ದಾವೀದನ ಮುಂದೆ ಇರ್ಬೋದು. ಹೀಗಿರ್ಬೇಕಾದ್ರೆ ದಾವೀದನು ಯಾರು ಬಂದ್ರು ಸಹ, ಅವರು ಎಷ್ಟೇ ಜನ ಬಂದ್ರು ಸಹ, ಅವ್ರ ದಂಡ ಎಳೆದ್ರು ಸಹ, ಯುದ್ಧಕ್ಕೆ ಎದ್ರು ಸಹ ನಾನು ಭಯಪಡಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ದಾವೀದನ ಧೈರ್ಯ ಏನಾಗಿತ್ತು? ದಾವೀದನ ಧೈರ್ಯ ಏನಾಗಿತ್ತು? ಈ ವಾಕ್ಯ ನೀವು ಕೇಳಿಸ್ಕೊಳ್ತಿದ್ದಾಗ ನಿಮ್ಮ ಮನಸ್ಸಲ್ಲಿ ಓಡ್ತಿರುವಂತ ಉತ್ತರ ಏನಪ್ಪಾ ಅಂದ್ರೆ, ದಾವೀದನ ಧೈರ್ಯ ದೇವರಾಗಿದ್ರು ಅಂತೇಳಿ. ದಾವೀದನ ಧೈರ್ಯ ದೇವರಾಗಿದ್ರು ಅಂತೇಳಿ. ಹಾಗಾದ್ರೆ ಈ ವಾಕ್ಯ ಕೇಳಿಸ್ಕೊಳ್ತಿರುವಂತ ಬಹುತೇಕ ಜನರು ಕ್ರಿಸ್ತ ನಂಬಿಕೆ ಉಳ್ಳವರು ಮತ್ತು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಜೀವಿಸುವಂಥವ್ರು. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಇವತ್ತು ನೀವು ಅಂತ ಸನ್ನಿವೇಶದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ರಿ. ನೀವು ಸಹ ದೇವರು ನಂಬ್ಕೊಂಡಿದ್ದೀರಿ, ನಿಮ್ಮ ಬಳಿಲಿ ಸಹ ದೇವರಿದ್ದಾನೆ. ಈಗ ನೀವಂತ ಸ್ಥಿತಿಯಲ್ಲಿದ್ದಾಗ ನೀವು ಹೀಗೆ ಹೇಳಲಿಕ್ಕೆ ಸಾಧ್ಯನಾ? ನಾನು ಹೀಗೆ ಹೇಳಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ನಾವೆಲ್ಲರೂ ದೇವರು ನಂಬಿದ್ರು ಸಹ, ದಾವೀದನ್ ಹೇಗೆ ದೇವರನ್ನ ನಂಬಿದ್ನೋ ನಾವು ದೇವರನ್ನ ಹಾಗೆ ನಂಬಿದ್ರು ಸಹ, ನಾವು ದಾವೀದನಿದ್ದಂಥ ಪರಿಸ್ಥಿತಿಯಲ್ಲಿ ನಾವಿರೋದಾದ್ರೆ ನಾವು ಇಂಥ ಮಾತನ್ನು ಹೇಳ್ತೇವಾ? ಯುದ್ಧದ ದಂಡು ಇಳಿದ್ರು ಸಹ, ಯುದ್ಧಕ್ಕೆ ಸೈನ್ಯ ಎದ್ರು ಸಹ ನಾನು ಹೆದರೋಲ್ಲ, ಭಯಪಡೋಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯನಾ? ಹಾಗಾದ್ರೆ ನಾವು ಹೇಳಲಿಕ್ಕೆ ಕಷ್ಟ ಆಗೋದಾದ್ರೆ ಪ್ರಿಯ ದೇವ ಮಗುವೆ, ದಾವೀದನ್ ಹೇಗೆ ಹೇಳ್ದ? ನಮ್ಗಿವತ್ತು ಸಣ್ಣ ಪುಟ್ಟ ಕಷ್ಟಗಳ ಮುಂದೆನೆ ಹೀಗೆ ಹೇಳಲಿಕ್ಕೆ ಆಗೋದಿಲ್ಲ. ಆ ಕಷ್ಟ ಬಂದಾಗ, ಹೋರಾಟ ಬಂದಾಗ, ಸಮಸ್ಯೆ ಬಂದಾಗ ನಾನು ಹೆದರೋಲ್ಲ ಅಂಥೇಳಿ ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ. ಆದರೆ ದಾವೀದ ಹೇಳ್ತಾರೆ, ನನಗೆ ವಿರೋಧವಾಗಿ ದಂಡು ಇಳಿದ್ರು ನನ್ನ ಹೃದಯವು ಭಯಪಡದು, ಯುದ್ಧವು ನನ್ನ ಮೇಲೆ ಎದ್ದರೂ ಇದರಲ್ಲಿಯೂ ನಾನು ಭರವಸವುಳ್ಳವನಾಗಿರ್ತೇನೆ ಅಂಥೇಳಿ ದಾವೀದ ಹೇಳ್ತಾನೆ. ಪ್ರಿಯ ದೇವ ಮಗುವೆ, ಈಗ ನೀವು ಆಲೋಚನೆ ಮಾಡ್ಕೊಳ್ರಿ. ದಾವೀದನ್ಗೆ ದೇವರೇ ಅವನ ಬಲ ಆಗಿದ್ರೆ ಅವನಿಂಥ ಮಾತನ್ನು ಹೇಳ್ತಾ ಇದ್ದ. ಕೇಳಿಸ್ಕೊಡ್ರಿ, ನಮಗೂ ಇವತ್ತು ದೇವರೇ ನಮ್ಮ ಬಲ ಆಗಿದ್ದಾನೆ, ಆದ್ರೂ ನಾವು ಆ ರೀತಿಯಾದಂಥ ಘೋಷಣೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ನಮ್ಗಿವತ್ತು ಸಣ್ಣ ಪುಟ್ಟ ಹೋರಾಟಗಳ ಮುಂದೆನೆ ಈ ರೀತಿಯಾಗಿ ನಾವು ಭಯಪಡಲ್ಲ, ಹೆದರಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ನಾನು ಭಯ ಬಿದ್ದು ಹೋಗ್ತೇನೆ. ನೀವು ಹೇಗೋ ಗೊತ್ತಿಲ್ಲ, ನಾನು ಭಯ ಬಿದ್ದು ಹೋಗ್ತೇನೆ.
ನಾನು ಕುಗ್ಗಿ ಹೋಗ್ಬಿಡ್ತೇನೆ, ನಾನು ಸೋತು ಹೋಗ್ಬಿಡ್ತೇನೆ. ಒಂದು ಸಮಸ್ಯೆ ಬಂದಾಗ ನಾನು ಸೋತು ಹೋಗಿ ಒಂದಿನ 2 ದಿನ ಇದ್ಕೊಂಡು ಅದರಲ್ಲೇ ಇದ್ದು ಹೊರಲಾಡಿ ವಾಂತಿ ಮಾಡಿಕೊಂಡು ಗೊಬ್ಬಾಗಿ ಆಮೇಲೆ 2 ದಿನ ಆದಮೇಲೆ ಇಲ್ಲ ನಾವು ಕರ್ತನಿಗಾಗಿ ಏನಾದರೂ ಮಾಡ್ಬೇಕಂತೇಳಿ ತಿರುಗಿ ನಾನು ಪುನರ್ಚೇತನಗೊಂಡು ನಿಮ್ಮ ಮುಂದೆ ವಾಕ್ಯ ಹೇಳಲಿಕ್ಕೆ ಬರ್ತೇನೆ. ಪ್ರಿಯ ದೇವ ಮಗುವೆ, ದಾವೀದನು ದೇವರು ನಂಬಿದ್ದ ನಿಜ. ಹಾಗಾದರೆ ಯುದ್ಧ ಮುಂದೆ ಬಂದಾಗಲೂ ಸಹ ನಾನು ಹೆದರಲ್ಲ ಅಂತ ಹೇಳ್ತಾರಂದ್ರೆ ಅದಕ್ಕೆ ಕಾರಣ ಏನಾಗಿತ್ತು? 1ನೇ ವಚನ, 27ನೇ ಕೀರ್ತನೆ 1ನೇ ವಚನ, ಅಲ್ಲಿ ಹೀಗೆ ಹೇಳ್ತಾನೆ ದಾವೀದನು, ಕರ್ತನನ್ನ ಬೆಳಕು ರಕ್ಷಣೆಯೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಡುವೆನು? ಕರ್ತನ ನನ್ನ ಜೀವದ ಬಲವಾಗಿದ್ದ, ನಾನು ಯಾರಿಗೆ ಹೆದರುವೆನು ಅಂತ ಹೇಳ್ತಾರೆ. ಓಕೆ, ಈಗ ಇಲ್ಲಿ ಏನಿದೆಯಪ್ಪ ಅಂದ್ರೆ ದೇವರಿದ್ದಾನೆ, ಬಟ್ ದಾವೀದನ್ ನಾನು ಹೆದರಲ್ಲ ಅಂತ ಹೇಳಲಿಕ್ಕೆ ಒಂದು ರೀಸನ್ ಇದೆ. ಆ ರೀಸನ್ ಏನಪ್ಪ ಅಂದರೆ, ಕರ್ತನು ಬರೀ ನನಗೆ ದೇವರಲ್ಲ, ಕರ್ತನ್ ನನಗೆ ಬೆಳಕು ರಕ್ಷಣೆಯೂ ಆಗಿದ್ದಾನೆ, ನನ್ನ ಜೀವದ ಬಲ ಆಗಿದ್ದಾನೆ. ಇದು ಏನಾಗಿತ್ತಪ್ಪ ಅಂದರೆ ಇದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನೋಡ್ರಿ, ನಮ್ಮೆಲ್ಲರೊಟ್ಟಿಗೂ ದೇವರಿದ್ದಾನೆ. ದಾವೀದನೊಟ್ಟಿಗೆ ಹೇಗೆ ದೇವರಿದ್ನೋ ನಮ್ಮೊಟ್ಟಿಗೂ ಹಾಗೆ ದೇವರಿದ್ದಾನೆ. ಆದರೆ ನಾವು ಯಾರಾದರೂ ಹೀಗೆ ಹೇಳಲಿಕ್ಕೆ ಸಾಧ್ಯನ? ದಾವೀದನ ಮಾತನ್ನು ತಕ್ಕೊಂಡು ನಾವು ಕರ್ತನನ್ನ ಬೆಳಕು ರಕ್ಷಣೆಯು ನನ್ನ ಜೀವದ ಬಲವೂ ಆಗಿದ್ದಾನೆ ಅಂತೇಳಿ ನಾವು ಹಾಡ್ಬೋದು, ಘೋಷಣೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ನಾವು ಅಂಥ ಸನ್ನಿವೇಶ ಅಂದರೆ ಯುದ್ಧದ ಸನ್ನಿವೇಶ, ದಂಡು ಇಳಿದಂಥ ಸನ್ನಿವೇಶದಲ್ಲಿ ನಾವು ಹಾಗೆ ಘೋಷಣೆ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ದೇವರು ನಂಬ್ಕೊಂಡಿದ್ವಿ. ದಾವೀದನು ಸಹ ದೇವರು ನಂಬ್ಕೊಂಡಿದ್ದ, ನಾವು ಸಹ ದೇವರು ನಂಬ್ಕೊಂಡಿದ್ದೇವೆ. ಆದರೆ ದಾವೀದನಿಗೆ ದೇವರ ಎಕ್ಸ್ಪೀರಿಯನ್ಸ್ ಇತ್ತು, ನಮಗೆ ದೇವರ ಎಕ್ಸ್ಪೀರಿಯನ್ಸ್ ಇಲ್ಲ. ದಾವೀದನ್ ಹೇಳ್ತಾ ಇರೋದು ನಾನು ದೇವರಿರೋದಕ್ಕೋಸ್ಕರ ನಾನು ಧೈರ್ಯವಾಗಿರ್ತೀನಿ ಅಂತ ಹೇಳ್ತಾ ಇಲ್ಲ. ಅವನು ದೇವರು ನನಗೆ ಏನು ಮಾಡ್ತಾನಂತೇಳಿ ಅವನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾನೆ. ಏನ ಎಕ್ಸ್ಪೀರಿಯನ್ಸು? ಕರ್ತನ ನನಗೆ ಬೆಳಕು, ನನಗೆ ರಕ್ಷಣೆ. ಆ ಎಕ್ಸ್ಪೀರಿಯನ್ಸು, ದೇವರ ಅನುಭವ, ಅವನನ್ನ ದೇವರ ಅನುಭವ ದಾವೀದನನ್ನ ಅಂಥ ದೊಡ್ಡ ಸೈನ್ಯದ ಮುಂದೆ ಭಯಪಡದ ಹಾಗೆ ನಿಲ್ಲಿಸಿತ್ತು. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ನಾವೆಲ್ಲರೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ನನ್ನ ವಾಕ್ಯ ಕೇಳಿಸ್ಕೊಳ್ಳುವಂಥ ಬಹುತೇಕ ಜನರು, ನೀವು 10 ಜನ ಕೇಳಿಸ್ಕೊಳ್ತಿರೋ, 20 ಜನ ಕೇಳಿಸ್ಕೊಳ್ತಿರೋ, ಆದರೆ ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಬಹುತೇಕ ಜನರು ಕ್ರಿಸ್ತ ನಂಬಿಕೆ ಉಳ್ಳವರಾಗಿರ್ತೇವೆ. ಆದರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ನಾವೆಲ್ಲರೂ ಕ್ರಿಸ್ತ ನಂಬಿಕೆ ಉಳ್ಳವರಾಗಿದ್ದೇವೆ, ಆದರೆ ಕ್ರಿಸ್ತ ಅನುಭವದಲ್ಲಿ ನಾವಿಲ್ಲ, ಕ್ರೈಸ್ತನ ಅನುಭವದಲ್ಲಿ ನಾವಿಲ್ಲ. ಪ್ರಿಯ ದೇವ ಮಗುವೆ, ದೇವರ ಅನುಭವ ನಮಗಿರೋದಾದ್ರೆ ದಾವೀದನು ಹೇಗೆ ಆ ಯುದ್ಧದ ಮುಂದೆ ಸಹ, ಸೈನ್ಯದ ಮುಂದೆ ಸಹ ಭಯಪಡದೇ ಇದ್ನೋ, ನಾವು ಸಹ ಹಾಗೆ ಇರ್ಲಿಕ್ಕೆ ಸಾಧ್ಯ. ದಾವೀದನು ಯುದ್ಧ ಮಾಡಿದ ಅಂತ ಹೇಳಲಿಲ್ಲ ಅಲ್ಲಿ, ದಾವೀದನು ಹೋಗಿ ಹೋರಾಡಿದ ಅಂತೇಳಿ ಅಲ್ಲಿ ಹೇಳಲ್ಪಟ್ಟಿಲ್ಲ. ದಾವೀದನು ಧೈರ್ಯವಾಗಿದ್ದ ಅಂತೇಳಿ ಮಾತಾಡ್ತದೆ. ಧೈರ್ಯವಾಗಿರ್ಲಿಕ್ಕೆ ಕಾರಣ ಏನು? ದೇವರ ಅನುಭವ, ದೇವರ ಎಕ್ಸ್ಪೀರಿಯನ್ಸು. ಅವನಿಗೆ ಬರೀ ದೇವ್ರು ಮಾತ್ರ ಗೊತ್ತಿರಲಿಲ್ಲ, ದೇವ್ರು ಏನು ಮಾಡ್ತಾನಂತೇಳಿ ಅವನಿಗೆ ಗೊತ್ತಿತ್ತು. ದೇವ್ರು ಮಾತ್ರ ಅವನಿಗೆ ಗೊತ್ತಿರಲಿಲ್ಲ, ದೇವ್ರು ಏನು ಮಾಡ್ತಾನಂತೇಳಿ ಅವನಿಗೆ ಗೊತ್ತಿತ್ತು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ದಾವೀದನ ಧೈರ್ಯದ ರಹಸ್ಯ, ದಾವೀದನ ಧೈರ್ಯದ ಆ ಕಾರಣ, ದಾವೀದನ ಧೈರ್ಯದ ಮೂಲ ಏನಪ್ಪಾ ಅಂದ್ರೆ ದೇವರ ಅನುಭವ ಆಗಿತ್ತು. ಪ್ರಿಯ ದೇವ ಮಗುವೆ, ನಾವೆಲ್ಲರೂ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು 1 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ನಮಗೆ ಇವತ್ತು ಎಷ್ಟು ಮಟ್ಟಿಗೆ ನಮಗೆ ದೇವರ ಅನುಭವ ಇದೆ. ಕೆಲವು ಜನರು ಕ್ರಿಸ್ತನ ಆ ಕ್ರೈಸ್ತಿಯ ಜೀವಿತದಲ್ಲಿ ಅವರ ವಂಶಗಳೇ ಕಳೆದ್ಬಿಟ್ಟಿದ್ದೇವೆ, ಆದರೆ ಕ್ರಿಸ್ತನ ನಂಬಿಕೆ, ಕ್ರಿಸ್ತನ ಅನುಭವ ನಮಗೆ ಎಷ್ಟಿದೆ. ಪ್ರಿಯ ದೇವ ಮಗುವೆ, ದಾವೀದನು ಅಲ್ಲಿ ಧೈರ್ಯವಾಗಿ ನಿಲ್ಲಕ್ಕೆ ಕಾರಣ ದೇವರ ಅನುಭವ. ನಮ್ಮೊಟ್ಟಿಗೆ ದೇವರಿದ್ದಾನೆ, ಅವನೊಟ್ಟಿಗೂ ದೇವರಿದ್ರು, ಆದರೆ ಅವನಿಗೆ ದೇವರ ಅನುಭವ ಇದೆ, ನಮಗೆ ದೇವರ ಅನುಭವ ಇಲ್ಲ. ಆದ್ರಿಂದ ನಾವು ಇವತ್ತು ಓಡ್ತೇವೆ, ಸಮಸ್ಯೆ ಬಂದ್ರೆ ಅಲ್ಲಿ ಓಡ್ತೇವೆ, ಸಮಸ್ಯೆ ಬಂದ್ರೆ ಇಲ್ಲಿ ಓಡ್ತೇವೆ, ಅವ್ರ ಹತ್ರ ಓಡ್ತೇವೆ, ಇವ್ರ ಹತ್ರ ಓಡ್ತೇವೆ. ಯಾಕಂದ್ರೆ ನಮಗೆ ದೇವರು ಯಾರಂತ ಗೊತ್ತಿಲ್ಲ, ದೇವರ ಎಕ್ಸ್ಪೀರಿಯನ್ಸ್ ನಮಗಿಲ್ಲ. ಪ್ರಿಯ ದೇವ ಮಗುವೆ, ಕ್ರಿಸ್ತನ ಅನುಭವ ಇಲ್ಲದೆ ನೀನು ಮತ್ತು ನಾನು ಎಷ್ಟು ಕಾಲ ಬದುಕಲಿಕ್ಕೆ ಸಾಧ್ಯ? ನಾವು ಎಲ್ಲಿಯ ತನಕ ಕ್ರಿಸ್ತನ ಅನುಭವ ಇಲ್ಲದವರಾಗಿ ಬದುಕ್ತಿವೋ, ಕ್ರೈಸ್ತಿಯ ಜೀವಿತದ ಅನುಭವ ಇಲ್ಲದವರಾಗಿ ಬದುಕ್ತಿವೋ, ನಾನು ಹೇಳ್ತೀನಿ ಕೇಳಿಸ್ಕೊಡ್ರಿ, ನಾವು ಯಾವತ್ತಿಗೂ ಸಹ ನಾವು ಓಡುವವರಾಗಿರ್ತೇವೆ. ನಮಗೆ ಸೈನ್ಯ ಬರಬೇಕಾಗಿಲ್ಲ, ದಂಡು ಬರಬೇಕಾಗಿಲ್ಲ, ನಮಗೆ ಸಮಸ್ಯೆ ಬಂದ್ರೆ ಸಾಕು, ನಾವು ಓಡಿ ಹೋಗ್ತೇವೆ. ಪ್ರಿಯ ದೇವ ಮಗುವೆ, ಸಮಸ್ಯೆ ನನ್ನನ್ನು ಓಡಿಸುವುದಾದ್ರೆ ದೇವ ನನ್ನ ಬಳಿಲಿದ್ದು ಏನು ಪ್ರಯೋಜನ?
ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮ ಪಕ್ಷವಾಗಿದ್ದು ನಮ್ಮನ್ನು ಎದುರಿಸೋರು ಯಾರು ಎಂಬುದಾಗಿ. ಯಾರು ಇಲ್ಲದೆ ಇರುವಂತ ಅಂದ್ರೆ ನಮ್ಮನ್ನು ಎದುರಿಸಲಿಕ್ಕೆ ಯಾರು ಇಲ್ಲ. ಯಾಕೆ ಯಾರು ಇಲ್ಲ? ದೇವರು ನಮ್ಮ ಪಕ್ಷವಾಗಿದ್ದಾರೆ. ಹಾಗಾದ್ರೆ ನಮ್ಮನ್ನ ಇವತ್ತು ಸಣ್ಣ ಸಣ್ಣ ಸಮಸ್ಯೆ ಎದುರಿಸ್ತಾ ಇದೆ ಅಂದ್ರೆ, ನಾವು ಓಡ್ ಹೋಗ್ತಾ ಇದ್ದೀವಿ ಅಂದ್ರೆ, ಹಾಗಾದ್ರೆ ದೇವರಿದ್ದೇನು ಪ್ರಯೋಜನ? ಯಾಕೆ ನಾವು ಓಡ್ ಹೋಗ್ತಾ ಇದ್ದೀವಿ ಅಂದ್ರೆ, ದೇವರಿದ್ದಾನೆ, ದೇವರ ಎಕ್ಸ್ಪೀರಿಯನ್ಸ್ ಇಲ್ಲ ನಮಗೆ. ದೇವರ ಎಕ್ಸ್ಪೀರಿಯನ್ಸ್ ಇಲ್ಲದಿರುವಂತವರು ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ಬಿದ್ದಾಗ ಓಡ್ತಾರೆ. ಪ್ರಿಯ ದೇವ ಮಗುವೆ, ದಾವೀದನು ಓಡ್ಲಿಲ್ಲ, ಯಾಕಂದ್ರೆ ಅವನಿಗೆ ದೇವರ ಅನುಭವ ಇತ್ತು, ಕ್ರಿಸ್ತನ ಅನುಭವ ಇತ್ತು, ಕ್ರಿಸ್ತನ ಅನುಭವ ಇತ್ತು, ಕ್ರಿಸ್ತನ ಅನುಭವ ಇತ್ತು. ಪ್ರಿಯ ದೇವ ಮಗುವೆ, ಹೇಳೋ ಜಾಗ್ರತೆ ಕೇಳಿಸ್ಕೊ. ಕ್ರಿಸ್ತ ನಿನ್ನ ಬಾಯಿ ಮಾತಲ್ಲಿ ಇರಬಾರ್ದು, ಕ್ರಿಸ್ತ ನಿನ್ನ ಹೃದಯದಲ್ಲಿ ಇರಬೇಕು. ನಿನ್ನ ಹೃದಯದಲ್ಲಿ ಕ್ರಿಸ್ತನಿದ್ರೆ ನಿನಗೆ ಅನುಭವ ಅನ್ನೋದು ಬಹಳಷ್ಟು ಇರ್ತದೆ. ನಿನಗೆ ದೇವರ ವಾಕ್ಯ ಅನ್ನೋದು ತಲೆಯಲ್ಲಿರಬಾರ್ದು, ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಇರಬೇಕು. ಯಾಕಂದ್ರೆ ದೇವರ ವಾಕ್ಯ ನಿನ್ನ ತಲೆಯಲ್ಲಿದ್ರೆ ನಿನ್ನ ಗರ್ವ ಬಂದು ಬೇರೊಂದು ರೀತಿಯಲ್ಲಿ ಹೊರಟು ಹೋಗ್ಬಿಡ್ತೀಯ. ಅದೇ ವಾಕ್ಯ ನಿನ್ನ ಹೃದಯದಲ್ಲಿದ್ರೆ ನಿನ್ನ ಅನುಭವಕ್ಕೆ ಸಾಗಿ ಹೋಗ್ತೀಯ. ಪ್ರಿಯ ದೇವ ಮಗುವೇ, ಜಾಗ್ರತೆ ಕೇಳಿಸ್ಕೊ. ದಾವೀದನ ಧೈರ್ಯದ ಕಾರಣ, ದಾವೀದನ ಧೈರ್ಯದ ಮೂಲ ದೇವರ ಅನುಭವ ಆಗಿತ್ತು. ದೇವರ ಅನುಭವ ಆದದ್ರಿಂದ ಅವನೇನ್ ಮಾಡಿದ? ಯಾವುದಕ್ಕೂ ಭಯ ಪಡದೆ ನಿಂತ. ಇವತ್ತು ನೀನು ಮತ್ತು ನಾನು ಕ್ರಿಸ್ತನ ಅನುಭವಕ್ಕೆ ಸಾಗಿ ಹೋಗೋದಾದ್ರೆ, ಕ್ರಿಸ್ತನ ಅನುಭವಕ್ಕೆ ಆಳವಾಗಿ ಇಳಿಯೋದಾದ್ರೆ, ಕ್ರಿಸ್ತನ ಅನುಭವದಲ್ಲಿ ಆಳವಾಗಿ ನಿಲ್ಲೋದಾದ್ರೆ, ನಾನು ಮತ್ತು ನಾವು ಸಮಸ್ಯೆಗಳನ್ನು ಎದುರಿಸಿ ನಾವು ಧೈರ್ಯವಾಗಿ ನಿಲ್ಲಕ್ಕೆ ಸಾಧ್ಯ. ಪ್ರಿಯ ದೇವ ಮಗುವೆ, ಕ್ರಿಸ್ತನ್ ಜಯಿಸಿದ, ನಾವಿನ್ನೂ ಜಯಿಸಲಿಲ್ಲ. ಕ್ರಿಸ್ತನು ಜಯಿಸಿದ, ನಾವಿನ್ನೂ ಜಯಿಸಲಿಲ್ಲ. ಕ್ರಿಸ್ತನು ಜಯ ಹೊಂದಿದ್ದಾನೆ, ನಾವಿನ್ನೂ ಜಯ ಹೊಂದ್ತಾ ಇಲ್ಲ. ನಾವಿನ್ನೂ ಸೋಲು. ಯಾಕಂದ್ರೆ ಕ್ರಿಸ್ತನ ಅನುಭವ ನಮ್ಮಲ್ಲಿ ಕೊರತೆ ಆಗಿದೆ. ಕ್ರಿಸ್ತನ ಅನುಭವದ ಕೊರತೆ ನಮಗಿರೋದ್ರಿಂದ ನಾವು ಸೋಲ್ತಾ ಇದ್ದೇವೆ. ಇಲ್ಲ, ಇವತ್ತು ನಾವು ಸೋಲ್ಬಾರ್ದು ಪ್ರಿಯ ದೇವ ಮಗುವೆ. ನಾವಿನ ಮೇಲೆ ಸೋಲ್ಬಾರ್ದು ಪ್ರಿಯ ದೇವ ಮಗುವೆ. ನಾವು ದೇವರ ಅನುಭವಕ್ಕೆ ತಿರುಗೋಣ ಪ್ರಿಯ ದೇವ ಮಗುವೆ. ದೇವ್ರು ನಿನ್ನ ಜೊತೆಗಿದ್ದಾನಲ್ಲ, ದೇವ್ರು ಏನ್ ಮಾಡ್ತಾ ಇದ್ದಾರೆ, ದೇವ್ರು ಏನ್ ಮಾಡ್ತಾರೆ, ದೇವ್ರು ನಿನ್ನ ಹೇಗೆ ನಡೆಸ್ತಾರೆ, ದೇವ್ರು ನಿನ್ನ ಹೇಗೆ ಪೋಷಿಸ್ತಾರೆ, ದೇವ್ರು ನಿನಗೆ ಯಾವ ರೀತಿಯಲ್ಲಿ ನಡೆಸ್ತಾರೆ. ದೇವರ ಬಳಿಯಲ್ಲಿ ಕುತ್ಕೋ, ದೇವರ ಬಳಿಯಲ್ಲಿ ಗೋಳಾಡು, ದೇವರ ಬಳಿಯಲ್ಲಿ ಆ ಅನುಭವದಲ್ಲಿ ಮುಂದೆ ಸಾಗು. ಇವತ್ತು ಅನುಭವ ಅನ್ನುವಾಗ ಯಾವುದೋ ಒಂದು ಅನುಭವ ಹೊರಟೋಗ್ಬಿಟ್ಟಿದ್ದಾರೆ. ಯಾವುದೋ ಒಂದು ಕರೆಂಟು, ಯಾವುದೋ ಒಂದಿದು, ಯಾವುದೋ ಒಂದು ನಗೋದು, ಯಾವುದೋ ಕಿರ್ಚಾಡೋದು, ಏನೋ ಒಂದು ಅನುಭವಕ್ಕೆ ಹೋಗ್ತಾ ಇದ್ದಾರೆ. ಆ ಅನುಭವ ಅದಲ್ಲ, ದೇವರ ಅನುಭವ. ದೇವರೇ ಸ್ವತಃ ಬರ್ಬೇಕು ನಿಮಗೆ. ದೇವರೇ ನಿಮಗೆ ಸ್ವತಃ ಬರಬೇಕು. ದೇವರ ಅನುಭವವೇ ನಿಮ್ಮ ಜೀವನದ ಶ್ರೇಷ್ಠ ಗುರಿಯಾಗಿರಬೇಕು ಪ್ರಿಯ ದೇವ ಮಗುವೆ. ಹಾಗಾಗಿ ಕ್ರಿಸ್ತನ ಅನುಭವಕ್ಕೆ ತಿರುಗು. ನಿನ್ನ ಜೀವಿತ ಜಯದಿಂದ ಜಯಕ್ಕೆ ಸಾಕ್ತದೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.